ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿಯಲ್ಲಿ ನಾನು ಬೇಳೆ ಕಡುಬನ್ನು ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಹೋಳಿಗೆ ಮಾಡಿಕೊಂಡು ಒಂದು ಸ್ವಲ್ಪ ಬೇಳೆಯನ್ನು ಉಳಿಸಿ ಇಟ್ಕೊಂಡಿದ್ದೀನಿ. ಅದರಿಂದ ನಾನು ಈ ಬೇಳೆ ಕಡುಬನ್ನು ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ನೋಡಿ, ಈ ಬೇಳೆಗೆ ಒಂದು ಸ್ವಲ್ಪ ನಾನು ಕಿಸ್ಮಿಸನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕಾಜು ಮತ್ತು ಬಾದಾಮ್ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊಕೊನಟ್ ಪೌಡರ್. ನೋಡಿ, ಇಷ್ಟು ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಇಲ್ಲಿ ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಳ್ಬೋದು. ನಾನು ಮೊದಲೇ ಇದರಲ್ಲಿ ಏಲಕ್ಕಿ ಪೌಡ್ರನ್ನು ಹಾಕ್ಕೊಂಡು ಹೋಳಿಗೆ ಮಾಡಿದ್ದೀನಲ್ವ, ಅದಕ್ಕೋಸ್ಕರ ನಾನು ಇಲ್ಲಿ ಏಲಕ್ಕಿ ಪೌಡ್ರ್ ಯೂಸ್ ಮಾಡ್ತಾಯಿಲ್ಲ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದು ಸೈಡಲ್ಲಿ ಇಟ್ಕೊಳ್ಳೋಣ. ಮತ್ತು ಇಲ್ಲಿ ಒಂದು ಸ್ವಲ್ಪ ನಾನು ಹಿಟ್ಟು ಕೂಡ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ರೀತಿ ನಾದ್ಕೊಂಡು, ಈ ಗೋಧಿ ಹಿಟ್ಟು ಎಲ್ಲರಿಗೂ ನಾದುವುದು ಗೊತ್ತೇ ಇರುತ್ತಲ್ವ, ಅದಕ್ಕೋಸ್ಕರ ಇದರ ವಿಡಿಯೋ ನಾನು ಇಲ್ಲಿ ಹಾಕಲಿಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಬೇಳೆಯನ್ನು ಈ ರೀತಿ ಉಂಡೆ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ನಾವು ಇಲ್ಲಿ ಕಡುಬು ಮಾಡೋದಕ್ಕೆ ಈ ರೀತಿ ಉಂಡೆ ಮಾಡ್ಕೊಂಡು ಇಟ್ಕೊಳ್ಬೇಕು. ಇದರಲ್ಲಿ ನಾನು ಟೋಟಲ್ ಆಗಿ 6 ಉಂಡೆಯನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಮತ್ತು ಇಲ್ಲಿ ಗೋಧಿ ಹಿಟ್ಟನ್ನು ಕೂಡ ನಾವು ಒಂದು ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ಬೇಕು. ಎಣ್ಣೆಯನ್ನು ಹಚ್ಕೊಂಡು ಕೈಗೆ ಸಾಫ್ಟಾಗಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದರಲ್ಲೂ ಕೂಡ ನಾವು ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆ ಥರ ಮಾಡ್ಕೊಂಡು ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದರಲ್ಲೂ ಕೂಡ ನಾನು 6 ಉಂಡೆಯನ್ನು ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಉಂಡೆಯನ್ನು ಮಾಡ್ಕೊಂಡು ಇಟ್ಕೊಳ್ಬೋದು. ನೋಡ್ತಾ ಇರ್ಬೋದು ನೀವು, ನಾನು 6 ಕಡುಬಿಗೆ 6 ಉಂಡೆಯನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಚಪಾತಿ ಮಾಡುವ ಮಣಿ ಮೇಲೆ ನಾವು ಒಂದು ಸ್ವಲ್ಪ ಎಣ್ಣೆಯನ್ನು ಸವರಿ, ಬೇಲನ್ಗೆ ಕೂಡ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನಾವು ಈ ರೀತಿ ಲಟ್ಟಿಸ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಪೂರಿ ಥರ ಲಟ್ಟಿಸ್ಕೊಳ್ಬೇಕು. ಯಾವ ಸೈಜ್ ಪೂರಿ ಇರುತ್ತಲ್ವ ಆ ಸೈಜಲ್ಲಿ ನಾವು ಲಟ್ಟಿಸ್ಕೊಂಡು ಒಂದು ಸ್ವಲ್ಪ ದಪ್ಪ ಸೈಜಲ್ಲೇ ಇದು ಲಟ್ಟಿಸ್ಕೊಳ್ಬೇಕಾಗುತ್ತೆ. ಜಾಸ್ತಿ ತೆಳುವಾಗಿ ಮಾಡೋದಕ್ಕೆ ಹೋಗಬೇಡಿ. ಇವಾಗ ಈ ಸೈಜಲ್ಲಿ ಲಟ್ಟಿಸ್ಕೊಂಡು ನಾವು ಒಂದು ಬೇಳೆ ಉಂಡೆಯನ್ನು ಇದರಲ್ಲಿ ಇಟ್ಕೊಳ್ಬೇಕು. ಮತ್ತು ನಾವು ನೀರನ್ನು ಈ ಸೈಡಲ್ಲಿ ಕೊನೆ ಸೈಡ್ ಇರುತ್ತಲ್ವ, ಅದಕ್ಕೆ ನೀರನ್ನು ಹಚ್ಕೊಂಡು ಈ ರೀತಿ ನಾವು ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿದ್ರೆ ಕರ್ಜೆಕಾಯಿ ಮಾಡ್ತೀರಲ್ವ ನೀವು, ಅದೇ ರೀತಿ ನಾವು ಇಲ್ಲಿ ಇದರಲ್ಲಿ ಬೇಳೆಯನ್ನು ಇಟ್ಕೊಂಡು ಈ ರೀತಿ ನಾವು ಪ್ರೆಶ್ ಮಾಡಿ ಇದು ಚೆನ್ನಾಗಿ ಅಂಟ್ಕೊಳುತ್ತೆ. ಈ ರೀತಿ ಪ್ರೆಶ್ ಮಾಡ್ಕೊಳ್ಬೇಕು ಈ ಕಡುಬು ಮಾಡೋದಕ್ಕೆ. ನೋಡ್ತಾ ಇರ್ಬೋದು ನೀವು, ನಾನು ಯಾವ ರೀತಿ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ಈ ರೀತಿ ಮಾಡೋದರಿಂದ ಸೈಡಲ್ಲೆಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿಕೊಂಡು ನಾವು ಒಂದು ಕಡುಬನ್ನು ರೆಡಿ ಮಾಡಿ ಈ ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ನೋಡಿ, ಮತ್ತು ಅದೇ ರೀತಿ ನಾನು ಇನ್ನೊಂದು ಕಡುಬು ಕೂಡ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ನೀವು ಹೋಳಿಗೆ ಮಾಡಿ ಬೇಳೆ ಉಳಿದ್ರೆ ಈ ರೀತಿ ನೀವು ಕಡುಬು ಮಾಡ್ಕೊಂಡು ತಿನ್ನಿ. ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ, ಮಕ್ಕಳು ದೊಡ್ಡವರು ಎಲ್ಲರಿಗೂ ತುಂಬ ಇಷ್ಟವಾಗುತ್ತೆ. ನೋಡಿ, ಇದಕ್ಕೆ ಬೇಳೆ ಕಡುಬು ಅಂತ ಕರಿತೀವಿ ನಾವು. ನೀವೇನಂತ ಕರಿತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಅದೇ ರೀತಿ ನಾನು ಇದಕ್ಕೂ ಸ್ವಲ್ಪ ನೀರನ್ನು ಹಚ್ಕೊಂಡು ಅದೇ ರೀತಿ ನಾನು ಇದನ್ನು ಅಂಟಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಕೊನೆ ಸೈಡಲ್ಲಿ ಎಲ್ಲ ರೀತಿ ಇದೇ ಥರ ಪ್ರೆಶ್ ಮಾಡಿ ಅಂಟಿಸ್ಬೇಕು. ನೋಡಿ, ಇದು ಕೂಡ ರೆಡಿ ಇತ್ತು. ನಾನು ಇಲ್ಲಿ ಟೋಟಲಾಗಿ 6 ಕಡುಬನ್ನು ಮಾಡ್ಕೊಂಡು ಇಲ್ಲಿ ಇಷ್ಟೋ ಮೇಲೆ ನೀರು, ಬಾಳಿಗೆಯಲ್ಲಿ ನೀರು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಒಂದು 2 ಗ್ಲಾಸಷ್ಟು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ನಾನು ಇಲ್ಲಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಹಾಲು, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದು ಕುದಿ ಬರೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಇವತ್ತು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಗುಳ್ಳೆ ಥರ ಕುದಿ ಬಂದಾಗ ನಾವು ಇದಕ್ಕೆ ಇವಾಗ ಒಂದೊಂದಾಗಿ ಕಡುಬನ್ನು ಇದರಲ್ಲಿ ಬಿಡೋಣ. ನೋಡಿ, ಆರಾಮವಾಗಿ ಬಿಡಿ, ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಇದರಲ್ಲಿ ಎಷ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ನಾವು ಈ ಕಡುಬನ್ನು ಹಾಕ್ಕೊಳ್ಬೇಕಾಗುತ್ತೆ. ಎಣ್ಣೆ ಹಾಕೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಎಣ್ಣೆ ಹಾಕಿದ್ದೀನಿ. ನೋಡಿ, ಒಂದು 10 ನಿಮಿಷ ಇದು ನಾವು ಸ್ಟೀಮ್ ಮಾಡ್ಕೊಳ್ಬೇಕು. ನೋಡಿ, 10 ನಿಮಿಷ ಆದಮೇಲೆ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂತ ನೋಡ್ಕೊಳ್ಬೋದು. ಒಂದು ಸೈಡಲ್ಲಿ ನೀವು ಈ ರೀತಿ ತಿರುವೆ ಹಾಕಿದ್ರೂ ನಡೆಯುತ್ತೆ, ಇಲ್ಲಾಂದರೆ 10 ನಿಮಿಷದಲ್ಲಿ ಚೆನ್ನಾಗಿದು ಬೆಂದೋಗುತ್ತೆ. ನೋಡಿ, ಇದು ಜಾರ್ತಾ ಇದೆ, ತೆಗೆಯೋದಕ್ಕೆ ಬರ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದು ಬಾಯ್ಲ್ ಆಗಿದೆ ಅಂತ ನೋಡ್ಕೊಳ್ಬೋದು. ಈ ರೀತಿ ಸ್ಟೀಮ್ ಮಾಡಿ ನಾವು ಈ ಬೇಳೆ ಕಡುಬು ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಇದನ್ನು ತೆಕ್ಕೊಂಡು ಮತ್ತು ಇನ್ನೊಂದು ಬ್ಯಾಚ್ ಕೂಡ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಟೋಟಲಾಗಿ 6 ಕಡುಬನ್ನು ಮಾಡಿದ್ದೀನಿ. ಒಂದು ಸರಿ 3 ಆಗಿ 2 ಬ್ಯಾಚ್ ನಾನು ಇಲ್ಲಿ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಕೂಡ ರೆಡಿ ಆಯಿತು. ಇದು ಕೂಡ ನಾನು ಇವಾಗ ತೆಗೆದು ಇಟ್ಕೊತಾ ಇದ್ದೀನಿ. ನೋಡಿ, ನೀವು ಒಂದು ಸರ್ತಿ ಮನೆಯಲ್ಲಿ ಬೇಯಿಸಿದ ಬೇಳೆ ಉಳಿದರೆ, ಹೋಳಿಗೆ ಮಾಡಿ ಜಾಸ್ತಿ ಉಳಿದರೆ ಈ ರೀತಿ ನೀವು ಒಂದು ಸರ್ತಿ ಕಡುಬು ಮಾಡ್ಕೊಂಡು ತಿಂದು ನೋಡಿ. ತುಂಬಾ ಇಷ್ಟಪಟ್ಟು ತಿನ್ನುವಂಥ ಇದೊಂದು ಕಡುಬು ಅಂತಲೇ ಹೇಳ್ಬೋದು. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಾಫ್ಟಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟೊಂದು ರುಚಿಯಾಗಿರುವ ಈ ನಮ್ಮ ಬೇಳೆ ಕಡುಬು ರೆಡಿ ಆಯಿತು. ಇಲ್ಲಿ ನಾನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಮ್ಮ ಮನೆಯಲ್ಲಂತೂ ತುಂಬಾ ಇಷ್ಟಪಟ್ಟು ಎಲ್ಲರೂ ತಿಂತಾಯಿದ್ರು. ನೀವು ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಾನಿಲ್ಲಿ ಒಂದು ಪ್ಲೇಟಲ್ಲಿ ಒಂದು ಕಡುಬನ್ನು ತಿಂದು ತೋರಿಸ್ತಾ ಇದ್ದೀನಿ, ಯಾವ ರೀತಿ ಇದೆ ಅಂತ ನೋಡ್ಬೋದು. ತಿಂತಾ ಇದ್ದರೆ ತಿಂತಾನೇ ಇರಬೇಕು ಅನಿಸುತ್ತೆ. ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪವನ್ನು ಹಚ್ಕೊಳ್ತೀನಿ. ಇಷ್ಟು ರುಚಿಯಾಗಿರುತ್ತೆ ಅಂತ ಕೇಳಬೇಡಿ. ಮತ್ತು ನನ್ನ ಚಾನಲನ್ನು ಯಾವ
ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಹಾಕಿರುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪುತ್ತೆ. ನೋಡಿದ್ರೆ ಇಲ್ಲಿ ನಾನು ಒಂದು ತಿಂದು ತೋರಿಸ್ತಾ ಇದ್ದೀನಿ, ಇಷ್ಟೊಂದು ಚೆನ್ನಾಗಿದೆ ಅಂತ ಕೇಳಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.